ಅಥಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಏಪ್ರಿಲ್ ತಿಂಗಳಲ್ಲಿ UDR ಕೇಸ್ ರಿಜಿಸ್ಟರ್ ಆಗಿತ್ತು. ಅದರಲ್ಲಿ ಒಬ್ಬ ಲೇಡಿ ಡಾಕ್ಟರ್ ಅವಳದು ಸಸ್ಪಿಷಿಯಸ್ ಡೆತ್ ಇತ್ತು, ಆದರೆ ಯಾರು ಕಂಪ್ಲೇಂಟ್ ಕೊಡಲಿಲ್ಲ. ಮತ್ತು ಆ ಟೈಮಲ್ಲಿ ನಮ್ಮ ಪೊಲೀಸ್ ಟೀಮ್ಸ್ ಏನು ಅಲ್ಲಿ ತನಿಖೆ ಮಾಡ್ತಾಯಿದ್ರು ಅವ್ರಿಗೆ ಸಂಶಯದ ಆಧಾರ ಮೇಲೆ ಅದು UDR ತಗೊಂಡು ಡೀಟೇಲ್ ಆಗಿ ಅವ್ರದ್ದು ವಿಸರ ಮತ್ತು ಏನೇನಲ್ಲಿ ಸೀನ್ ಆಫ್ ಅಫೆನ್ಸಲ್ಲಿ ಏನನ್ನ ಸೀನ್ ಆಫ್ ಕ್ರೈಮಲ್ಲಿ ಏನೇನೋ ನಮಗೆ ಸಿಕ್ಕಿತ್ತು, ಅಲ್ಲಿ ಬೇರೆ ಬೇರೆ ಆರ್ಟಿಕಲ್ಸ್ ಅದೆಲ್ಲ FSLಗೆ ಕಳಿಸಿದ್ರು. ಇಲ್ಲಿ FSL ರಿಪೋರ್ಟ್ ಬಂದ ಮೇಲೆ ಈ ಪರ್ಟಿಕ್ಯುಲರ್ ಕೇಸ್ ಯಾವುದು UDR ಕೇಸ್ ರಿಜಿಸ್ಟರ್ ಇತ್ತು, ಈಗ ಮರ್ಡರ್ ಕೇಸಲ್ಲಿ ನಾವು ತಗೊಂಡಿದ್ದೀವಿ. ಯಾಕೆಂದರೆ FSL ರಿಪೋರ್ಟ್ ಪ್ರಕಾರ ಆ ಪರ್ಟಿಕ್ಯುಲರ್ ಯಾರು ವ್ಯಕ್ತಿ ಯಾರು ಸತ್ತಿದ್ರು ಆ ವ್ಯಕ್ತಿಗೆ ಎಕ್ಸೆಸ್ ಡೋಸಲ್ಲಿ ಪ್ರೊಪೋಫೋಲ್ ಅಂತ, ಅದು ಸೆಡೆಟಿವ್ ಅಂತ ಎನೆಸ್ಥೆಸಿಯಲ್ಲಿ ಯೂಸ್ ಮಾಡ್ತೀವಿ, ಅದರದ್ದು ಪ್ರಪೋರ್ಷನ್ ತುಂಬ ಜಾಸ್ತಿ ಇತ್ತು. ಮತ್ತು ಸಂಬಂಧಪಟ್ಟ FSL ಎಕ್ಸ್ಪರ್ಟ್ಸ್ ಅವರು ಡಾಕ್ಟರ್ಗೆ ಆ ಥರ ಒಪಿನಿಯನ್ ಕೊಟ್ಟು ಡಾಕ್ಟರ್ ಅವರು ಅದಕ್ಕೆ ಕನ್ಫರ್ಮ್ ಮಾಡಿ ಇದು ಡೆತ್ ಡ್ಯೂ ಟು ಎಕ್ಸೆಸ್ ಇಂಜೆಕ್ಷನ್ ಆಫ್ ಸೆಡೆಟಿವ್ ಆಗಿದೆ ಅಂತ. ಆಧಾರದ ಮೇಲೆ ಕೇಸ್ UDR ಇಂದ ಮರ್ಡರ್ ಕೇಸ್ಗೆ ಟರ್ನ್ ಆಗಿದೆ. ಚೇಂಜ್ ಮಾಡಿ ತನಿಖೆ ನಾವು ಮುಂದುವರಿಸ್ತಾ ಇದ್ದೀವಿ. ಮತ್ತು ಇದರ ಸಂಬಂಧಪಟ್ಟ ಆ ಲೇಡಿ ಯಾರ್ದು ಡೆತ್ ಆಗಿತ್ತು, ಅವಳದು ಗಂಡ ಅವರು ಕೂಡ ಡಾಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರದ್ದು ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ರಿಗೆ ಕೂಡ ನಾವು ನಮ್ಮ ಪೊಲೀಸ್ ಟೀಮ್ ಅವರು ಉಡುಪಿಯಿಂದ ಅಥಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಏಪ್ರಿಲ್ ತಿಂಗಳಲ್ಲಿ UDR ಕೇಸ್ ರಿಜಿಸ್ಟರ್ ಆಗಿತ್ತು. ಅದರಲ್ಲಿ ಒಬ್ಬ ಲೇಡಿ ಡಾಕ್ಟರ್ ಅವಳದು ಸಸ್ಪಿಷಿಯಸ್ ಡೆತ್ ಇತ್ತು, ಆದರೆ ಯಾರು ಕಂಪ್ಲೇಂಟ್ ಕೊಡಲಿಲ್ಲ. ಮತ್ತು ಆ ಟೈಮಲ್ಲಿ ನಮ್ಮ ಪೊಲೀಸ್ ಟೀಮ್ಸ್ ಏನು ಅಲ್ಲಿ ತನಿಖೆ ಮಾಡ್ತಾಯಿದ್ರು ಅವ್ರಿಗೆ ಸಂಶಯದ ಆಧಾರ ಮೇಲೆ ಅದು UDR ತಗೊಂಡು ಡೀಟೇಲ್ ಆಗಿ ಅವ್ರದ್ದು ವಿಸರ ಮತ್ತು ಏನೇನಲ್ಲಿ ಸೀನ್ ಆಫ್ ಅಫೆನ್ಸಲ್ಲಿ ಏನನ್ನ ಸೀನ್ ಆಫ್ ಕ್ರೈಮಲ್ಲಿ ಏನೇನೋ ನಮಗೆ ಸಿಕ್ಕಿತ್ತು, ಅಲ್ಲಿ ಬೇರೆ ಬೇರೆ ಆರ್ಟಿಕಲ್ಸ್ ಅದೆಲ್ಲ FSLಗೆ ಕಳಿಸಿದ್ರು. ಇಲ್ಲಿ FSL ರಿಪೋರ್ಟ್ ಬಂದ ಮೇಲೆ ಈ ಪರ್ಟಿಕ್ಯುಲರ್ ಕೇಸ್ ಯಾವುದು UDR ಕೇಸ್ ರಿಜಿಸ್ಟರ್ ಇತ್ತು, ಈಗ ಮರ್ಡರ್ ಕೇಸಲ್ಲಿ ನಾವು ತಗೊಂಡಿದ್ದೀವಿ. ಯಾಕೆಂದರೆ FSL ರಿಪೋರ್ಟ್ ಪ್ರಕಾರ ಆ ಪರ್ಟಿಕ್ಯುಲರ್ ಯಾರು ವ್ಯಕ್ತಿ ಯಾರು ಸತ್ತಿದ್ರು ಆ ವ್ಯಕ್ತಿಗೆ ಎಕ್ಸೆಸ್ ಡೋಸಲ್ಲಿ ಪ್ರೊಪೋಫೋಲ್ ಅಂತ, ಅದು ಸೆಡೆಟಿವ್ ಅಂತ ಎನೆಸ್ಥೆಸಿಯಲ್ಲಿ ಯೂಸ್ ಮಾಡ್ತೀವಿ, ಅದರದ್ದು ಪ್ರಪೋರ್ಷನ್ ತುಂಬ ಜಾಸ್ತಿ ಇತ್ತು. ಮತ್ತು ಸಂಬಂಧಪಟ್ಟ FSL ಎಕ್ಸ್ಪರ್ಟ್ಸ್ ಅವರು ಡಾಕ್ಟರ್ಗೆ ಆ ಥರ ಒಪಿನಿಯನ್ ಕೊಟ್ಟು ಡಾಕ್ಟರ್ ಅವರು ಅದಕ್ಕೆ ಕನ್ಫರ್ಮ್ ಮಾಡಿ ಇದು ಡೆತ್ ಡ್ಯೂ ಟು ಎಕ್ಸೆಸ್ ಇಂಜೆಕ್ಷನ್ ಆಫ್ ಸೆಡೆಟಿವ್ ಆಗಿದೆ ಅಂತ. ಆಧಾರದ ಮೇಲೆ ಕೇಸ್ UDR ಇಂದ ಮರ್ಡರ್ ಕೇಸ್ಗೆ ಟರ್ನ್ ಆಗಿದೆ. ಚೇಂಜ್ ಮಾಡಿ ತನಿಖೆ ನಾವು ಮುಂದುವರಿಸ್ತಾ ಇದ್ದೀವಿ. ಮತ್ತು ಇದರ ಸಂಬಂಧಪಟ್ಟ ಆ ಲೇಡಿ ಯಾರ್ದು ಡೆತ್ ಆಗಿತ್ತು, ಅವಳದು ಗಂಡ ಅವರು ಕೂಡ ಡಾಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರದ್ದು ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ರಿಗೆ ಕೂಡ ನಾವು ನಮ್ಮ ಪೊಲೀಸ್ ಟೀಮ್ ಅವರು ಉಡುಪಿಯಿಂದ ಅಥಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಏಪ್ರಿಲ್ ತಿಂಗಳಲ್ಲಿ UDR ಕೇಸ್ ರಿಜಿಸ್ಟರ್ ಆಗಿತ್ತು. ಅದರಲ್ಲಿ ಒಬ್ಬ ಲೇಡಿ ಡಾಕ್ಟರ್ ಅವಳದು ಸಸ್ಪಿಷಿಯಸ್ ಡೆತ್ ಇತ್ತು, ಆದರೆ ಯಾರು ಕಂಪ್ಲೇಂಟ್ ಕೊಡಲಿಲ್ಲ. ಮತ್ತು ಆ ಟೈಮಲ್ಲಿ ನಮ್ಮ ಪೊಲೀಸ್ ಟೀಮ್ಸ್ ಏನು ಅಲ್ಲಿ ತನಿಖೆ ಮಾಡ್ತಾಯಿದ್ರು ಅವ್ರಿಗೆ ಸಂಶಯದ ಆಧಾರ ಮೇಲೆ ಅದು UDR ತಗೊಂಡು ಡೀಟೇಲ್ ಆಗಿ ಅವ್ರದ್ದು ವಿಸರ ಮತ್ತು ಏನೇನಲ್ಲಿ ಸೀನ್ ಆಫ್ ಅಫೆನ್ಸಲ್ಲಿ ಏನನ್ನ ಸೀನ್ ಆಫ್ ಕ್ರೈಮಲ್ಲಿ ಏನೇನೋ ನಮಗೆ ಸಿಕ್ಕಿತ್ತು, ಅಲ್ಲಿ ಬೇರೆ ಬೇರೆ ಆರ್ಟಿಕಲ್ಸ್ ಅದೆಲ್ಲ FSLಗೆ ಕಳಿಸಿದ್ರು. ಇಲ್ಲಿ FSL ರಿಪೋರ್ಟ್ ಬಂದ ಮೇಲೆ ಈ ಪರ್ಟಿಕ್ಯುಲರ್ ಕೇಸ್ ಯಾವುದು UDR ಕೇಸ್ ರಿಜಿಸ್ಟರ್ ಇತ್ತು, ಈಗ ಮರ್ಡರ್ ಕೇಸಲ್ಲಿ ನಾವು ತಗೊಂಡಿದ್ದೀವಿ. ಯಾಕೆಂದರೆ FSL ರಿಪೋರ್ಟ್ ಪ್ರಕಾರ
ಆ ಪರ್ಟಿಕ್ಯುಲರ್ ಯಾರು ವ್ಯಕ್ತಿ ಯಾರು ಸತ್ತಿದ್ರು ಆ ವ್ಯಕ್ತಿಗೆ ಎಕ್ಸೆಸ್ ಡೋಸಲ್ಲಿ ಪ್ರೊಪೋಫೋಲ್ ಅಂತ, ಅದು ಸೆಡೆಟಿವ್ ಅಂತ ಎನೆಸ್ಥೆಸಿಯಲ್ಲಿ ಯೂಸ್ ಮಾಡ್ತೀವಿ. ಅದರದ್ದು ಪ್ರಪೋರ್ಷನ್ ತುಂಬ ಜಾಸ್ತಿ ಇತ್ತು. ಮತ್ತು ಸಂಬಂಧಪಟ್ಟ FSL ಎಕ್ಸ್ಪರ್ಟ್ಸ್ ಅವರು ಡಾಕ್ಟರ್ಗೆ ಆ ಥರ ಒಪಿನಿಯನ್ ಕೊಟ್ಟು ಡಾಕ್ಟರ್ ಅವರು ಅದಕ್ಕೆ ಕನ್ಫರ್ಮ್ ಮಾಡಿ ಇದು ಡೆತ್ ಡ್ಯೂ ಟು ಎಕ್ಸೆಸ್ ಇಂಜೆಕ್ಷನ್ ಆಫ್ ಸೆಡೆಟಿವ್ ಆಗಿದೆ ಅಂತ ಆಧಾರದ ಮೇಲೆ ಕೇಸ್ UDR ಇಂದ ಮರ್ಡರ್ ಕೇಸ್ಗೆ ಟರ್ನ್ ಆಗಿದೆ. ಚೇಂಜ್ ಮಾಡಿ ತನಿಖೆ ನಾವು ಮುಂದುವರಿಸ್ತಾ ಇದ್ದೀವಿ. ಮತ್ತು ಇದರ ಸಂಬಂಧಪಟ್ಟ ಆ ಲೇಡಿ ಯಾವುದು ಡೆತ್ ಆಗಿತ್ತು, ಅವಳದು ಗಂಡ ಅವರು ಕೂಡ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದು ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಯಲ್ಲಿ. ಅವ್ರಿಗೆ ಕೂಡ ನಾವು ನಮ್ಮ ಪೊಲೀಸ್ ಟೀಮ್ ಅವರು ಉಡುಪಿಯಿಂದ ಅಥಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಏಪ್ರಿಲ್ ತಿಂಗಳಲ್ಲಿ UDR ಕೇಸ್ ರಿಜಿಸ್ಟರ್ ಆಗಿತ್ತು. ಅದರಲ್ಲಿ ಒಬ್ಬ ಲೇಡಿ ಡಾಕ್ಟರ್, ಅವಳದು ಸಸ್ಪಿಷಿಯಸ್ ಡೆತ್ ಇತ್ತು, ಆದರೆ ಯಾರೂ ಕಂಪ್ಲೇಂಟ್ ಕೊಡಲಿಲ್ಲ. ಮತ್ತು ಆ ಟೈಮಲ್ಲಿ ನಮ್ಮ ಪೊಲೀಸ್ ಟೀಮ್ಸ್ ಏನೋ ಅಲ್ಲಿ ತನಿಖೆ ಮಾಡ್ತಾಯಿದ್ರು, ಅವ್ರಿಗೆ ಸಂಶಯದ ಆಧಾರ ಮೇಲೆ ಅದು UDR ತಗೊಂಡು ಡೀಟೇಲಾಗಿ ಅವ್ರದ್ದು ವಿಸರ ಮತ್ತು ಏನೇನಲ್ಲಿ ಸೀನ್ ಆಫ್ ಅಫೆನ್ಸಲ್ಲಿ ಸೀನ್ ಆಫ್ ಕ್ರೈಮಲ್ಲಿ ಏನೇನೋ ನಮಗೆ ಸಿಕ್ಕಿತ್ತು, ಅಲ್ಲಿ ಬೇರೆ ಬೇರೆ ಆರ್ಟಿಕಲ್ಸ್ ಅದೆಲ್ಲ FSLಗೆ ಕಳಿಸಿದ್ರು. ಇಲ್ಲಿ FSL ರಿಪೋರ್ಟ್ ಬಂದ ಮೇಲೆ ಈ ಪರ್ಟಿಕ್ಯುಲರ್ ಕೇಸ್ ಯಾವುದು UDR ಕೇಸ್ ರಿಜಿಸ್ಟರ್ ಇತ್ತು, ಈಗ ಮರ್ಡರ್ ಕೇಸಲ್ಲಿ ನಾವು ತಗೊಂಡಿದ್ದೀವಿ. ಯಾಕೆಂದರೆ FSL ರಿಪೋರ್ಟ್ ಪ್ರಕಾರ ಆ ಪರ್ಟಿಕ್ಯುಲರ್ ವ್ಯಕ್ತಿ ಯಾರು ಸತ್ತಿದ್ರು ಆ ವ್ಯಕ್ತಿಗೆ ಎಕ್ಸೆಸ್ ಡೋಸಲ್ಲಿ ಪ್ರೊಪೋಫೋಲ್ ಅಂತ, ಅದು ಸೆಡೆಟಿವ್ ಅಂತ ಎನೆಸ್ಥೆಸಿಯಲ್ಲಿ ಯೂಸ್ ಮಾಡ್ತೀವಿ. ಅದರದ್ದು ಪ್ರಪೋರ್ಷನ್ ತುಂಬ ಜಾಸ್ತಿ ಇತ್ತು. ಮತ್ತು ಸಂಬಂಧಪಟ್ಟ FSL ಎಕ್ಸ್ಪರ್ಟ್ಸ್ ಅವರು ಡಾಕ್ಟರ್ಗೆ ಆ ಥರ ಒಪಿನಿಯನ್ ಕೊಟ್ಟು ಡಾಕ್ಟರ್ ಅವರು ಅದಕ್ಕೆ ಕನ್ಫರ್ಮ್ ಮಾಡಿ ಇದು ಡೆತ್ ಡ್ಯೂ ಟು ಎಕ್ಸೆಸ್ ಇಂಜೆಕ್ಷನ್ ಆಫ್ ಸೆಡೆಟಿವ್ ಆಗಿದೆ ಅಂತ ಆಧಾರದ ಮೇಲೆ ಕೇಸ್ UDR ಇಂದ ಮರ್ಡರ್ ಕೇಸ್ಗೆ ಟರ್ನ್ ಆಗಿದೆ. ಚೇಂಜ್ ಮಾಡಿ ತನಿಖೆ ನಾವು ಮುಂದುವರಿಸ್ತಾ ಇದ್ದೀವಿ. ಮತ್ತು ಇದರ ಸಂಬಂಧಪಟ್ಟ ಆ ಲೇಡಿ ಯಾವುದು ಡೆತ್ ಆಗಿತ್ತು, ಅವಳದು ಗಂಡ ಅವರು ಕೂಡ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದು ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಯಲ್ಲಿ. ಅವ್ರಿಗೆ ಕೂಡ ನಾವು ನಮ್ಮ ಪೊಲೀಸ್ ಟೀಮ್ ಅವರು ಉಡುಪಿಯಿಂದ